ಹಯಗ್ರೀವ ಡೆಬ್ಯೂಟ್ ಆ್ಯಂಡ್ ಡೈರೆಕ್ಟರ್ ರಘುಕುಮಾರ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ. ಹಯಗ್ರೀವ ಅಂದರೆ ಹಿಂದೂ ಪುರಾಣದ ಪ್ರಕಾರ ದೈವ ಮತ್ತು ದಾನವನ ಕತೆ. ನೀವು ಕೇಳಿರಬಹುದು ಅಥವಾ ಕೇಳಿಲ್ಲದೆ ಇರಬಹುದು. ಹಾಯ್ ಹಲೋ, ಮೂವಿ ಮೇಂಡಸ್ ಚಾನಲ್ಗೆ ವೆಲ್ಕಮ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೂವಿ ಆನ್ಲೈನ್ ಸ್ಟೋರಿ ಬಂದು ಅರ್ಜುನ್ ಹಯಗ್ರೀವ ಮೋಸ್ಟ್ ಎಫಿಸಿಯೆಂಟ್ ಪೊಲೀಸ್ ಆಫೀಸರ್. ಬೆಂಗಳೂರು ಸಿಟಿಯಲ್ಲಿ ನಿರಂತರವಾಗಿ ಬ್ರೂಟಲ್ ಮರ್ಡರ್ ಆಗ್ತಾ ಇರುತ್ತೆ. ಆ ಸೀರಿಯಲ್ ಕಿಲ್ಲರ್ ನ ಹಿಡಿತಾನ, ಅವನ ಹಿನ್ನೆಲೆ ಏನು, ಅವನು ಏನಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಸೀರಿಯಲ್ ಕಿಲ್ ಮಾಡ್ತಾ ಇರ್ತಾನೆ ಅಂತ ನೀವು ಮೂವಿನ ನೋಡಿ ತಿಳ್ಕೊಬೇಕಾಗುತ್ತೆ. ಧನ್ವೀರ್ ಅವರ ವಿಷಯಕ್ಕೆ ಬಂದ್ರೆ, ಅವರಿಗೆ ಕೊಟ್ಟಿರೋ ರೋಲ್ ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದ್ರೆ ಇನ್ನೂ ಏನೋ ಬೇಕಿತ್ತು ಅಂತ ಅನ್ನಿಸ್ತು. ಅಂದ್ರೆ ಅವರ ಆಕ್ಟಿಂಗ್ ಸ್ಕಿಲ್ಸ್ ನ ಡೈರೆಕ್ಟರ್ ಫುಲ್ ಪ್ಲೇಜ್ ಅಲ್ಲಿ ಬಳಸಿಕೊಳ್ಳಬೇಕಿತ್ತು. ಸಂಜನಾ ಆನಂದ್ ಅವರು ಐಶ್ವರ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವ್ರು ಬಂದು ಹಾಗೆ ಹೋಗಿಲ್ಲ. ಡೈರೆಕ್ಟರ್ ಅವರು ಅವರ ಕ್ಯಾರೆಕ್ಟರ್ಗೂ ಫ್ಲಾಶ್ ಬ್ಯಾಕ್ ಡ್ರಾಪ್ ಯೂಸ್ ಮಾಡಿರೋದು ವರ್ಕ್ ಆಯ್ತು. ವಿಲನ್ ಪಾತ್ರದಲ್ಲಿ ನಟಿಸಿರುವಂತಹ ನಮ್ಮ ಅಂದ್ರೆ ಅವರ ಹೆಸರು ಬೇಡ ಬಿಡಿ. ಸಿನಿಮಾ ಟೀಸರ್ ಟ್ರೈಲರ್ ಅಲ್ಲೂ ಅವರನ್ನ ರಿವೀಲ್ ಮಾಡಿಲ್ಲ. ನಾವು ಹೇಳಿದ್ರೆ ಸಿನಿಮಾಗೆ ಇಂಪ್ಯಾಕ್ಟ್ ಬೀಳುತ್ತೆ, ಹಾಗೆ ಸ್ಪಾಯ್ಲರ್ ಕೂಡ ಆಗುತ್ತೆ. ಹೀರೋ ಅರ್ಜುನ್ ಹಯಗ್ರೀವ ಅವರ ಪಾತ್ರಕ್ಕಿಂತ ಸೀರಿಯಲ್ ಕಿಲ್ಲರ್ ಭಾಸ್ಕರ್ ತುಂಬಾ ಇಷ್ಟ ಆಗ್ತಾರೆ. ಅರ್ಜುನ್ ಸೀರಿಯಲ್ ಕಿಲ್ಲರ್ ನ ಹಿಡಿತಾನ. ಪ್ರೊಫೆಷನಲ್ ಇರೋ ಕೇಸು ಹೇಗೆ ಪರ್ಸನಲ್ ಆಗುತ್ತೆ. ಸೀರಿಯಲ್ ಕಿಲ್ಲರ್ಗೂ ಹಿಂದೂ ಪುರಾಣದ ಹಯಗ್ರೀವ ಕತೆಗೂ ಏನು ಸಂಬಂಧ ಅಂತ ನೀವು ಮೂವಿನ ನೋಡಿ ತಿಳ್ಕೊಬೇಕಾಗುತ್ತೆ. ಸಿನಿಮಾದಲ್ಲಿ ಏನ್ ವರ್ಕ್ ಆಯ್ತು ಅಂದ್ರೆ, ಸಿನಿಮಾದ ಸ್ಟೋರಿ ವರ್ಕ್ ಆಯ್ತು. ಹಾಗೆ ಸಾಧು ಮಹಾರಾಜ್ ಅವರು ಸ್ಕ್ರೀನ್ ಅಲ್ಲಿ ಇರೋ ಅಷ್ಟು ಟೈಮ್ ನಮ್ಮನ್ನ ನಗಿಸ್ತಾನೆ ಇರ್ತಾರೆ. ವಿಂಟೇಜ್ ಸಾಧು ಕೋಕಿಲ ಇಸ್ ಬ್ಯಾಕ್ ಅಂತ ಅನ್ನಿಸ್ತು. ಇನ್ನು ಏನು ವರ್ಕ್ ಆಗ್ಲಿಲ್ಲ ಅಂದ್ರೆ, ಮೂವಿಯಲ್ಲಿ ಬರೋ ಸಾಂಗ್ಸ್ ಓಕೆ ಅಂತ ಅನ್ನಿಸ್ತು. ಓವರ್ ಆಲ್ ಸಿನಿಮಾ ಹೇಗಿದೆ ಅಂದ್ರೆ ಡೀಸೆಂಟ್ ಆಕ್ಷನ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.